ಓಂ ನಮೋ ನಮಸ್ತೆ ಸ್ಪೃಷಭಾಯ ಸಾತ್ಪತಾಂ ವಿದೂರ ಕಾಷ್ಠಾಯ ಮುಹುಃ ಕುಯೋಗಿನಾಂ ನಿರಸ್ತ ಸಾಮ್ಯಾತಿಶಯೇನ ರಾಧಸಾ ಸ್ವಧಾಮನಿ ಬ್ರಹ್ಮಣಿ ರಂಸ್ಯತೆ ಮನಃ. ಬ್ರಹ್ಮರಾತಃ ಶುಕಾಚಾರ್ಯಃ ಮಂಗಲಮಾಚರನ್ ಹರಿಂ ಏವಂ ಉಪಧಾವತಿ. ನಮೋ ನಮಸ್ತೆ ಅಸ್ತ್ವಿತಿ. ಭಗವಾನೇಶಃ ನಿತ್ಯ ನಿರತಿಶಯ ಆನಂದಪೂರ್ಣೋಪಿ ಭಕ್ತಾನುಕಂಪಯ ಪೂಜಾಂ ಗೃಹೀತುಂ ಭಕ್ತಸ್ಯ ಸಮೀಪಮಾಗತ್ಯ ತಿಷ್ಠತಿ. ಅಸ್ಯ ಭಕ್ತ್ಯಾ ಸೂಕ್ಷ್ಮಯ ಪೂಜೆಯೈವ ಪೂಜಕಾನಾಂ ಜ್ಞಾನದ್ವಾರ ಮುಕ್ತಿಃ ಲಭ್ಯತೆ. ಅನ್ಯಥಾ ತು ನೈವ ಮುಕ್ತಿಃ ಲಭ್ಯತೆ. ತತಃ ಆದರೇಣ ಅನವರತಂ ಸೂಕ್ಷ್ಮ ಪೂಜಾ ಪೂರ್ವಾವುಕ್ತಾ ಕರ್ತವ್ಯ ಮುಮುಕ್ಷುಭಿಃ ಇತಿ ಪೂರ್ವಂ ಪ್ರತ್ಯಪಾದೆ. ಅಸ್ಯ ಭಗವತಃ ನತಿರೇವ ಅವನತಿಃ ಇತ್ಯಪಿ ಪರ್ಯಾಯಪದೇನ ಭಣ್ಯತೆ ಶಾಸ್ತ್ರೇಷು. ತಾಮೇವ ಅವನತಿಂ ಅತ್ರ ಶ್ಲೋಕೆ ಭಾಗವತಾಚಾರ್ಯಃ ವ್ಯಾಸಃ ಶುಕಾಚಾರ್ಯಸ್ಯ ಮುಖೇನ ವಾದಯತಿ. ತತ್ರಾಪಿ ಅನೇಕ ವಿಧಾಃ ಪ್ರಣಾಮಾಃ ವರ್ತಂತೆ. ತೇಷು ಮಧ್ಯೆ ಪೂಜಾಂಗತಯಾ ತೇ ಸರ್ವೇಪಿ ಕರ್ತವ್ಯಾಃ ಏವ ಇತಿ ಸೂಚಯಿತುಂ ಅತ್ರ ನಮೋ ನಮಸ್ತೆ ಇತ್ಯತ್ರ ದ್ವಿವಾರಂ ಅಂತತಶ್ಚ ಏಕವಾರಂ ನಮಃ ಇತಿ ತ್ರಿವಾರಂ ನಮಃ ಇತಿ ವರ್ಣಿತಮಸ್ತಿ. ಅಥವಾ ಮನಸ ವಚಸ ಏವಂ ಕಾಯೇನ ತ್ರಿಭಿರಪಿ ಕರಣೈಃ ನಮಸ್ಕುರ್ವೀತ ಸಾಧಕಃ ಭಗವಂತಂ ಇತಿ ಸೂಚಯಿತುಂ ತ್ರಿವಾರಂ ಇತ್ಯುಕ್ತಂ ಇತಿ ವೇದಿತವ್ಯಂ. ಯೇ ಪಂಚರಾತ್ರೋಕ್ತಮಾರ್ಗೇಣ ಭಗವತಃ ಸೂಕ್ಷ್ಮ ಪೂಜಾಂ ಕುರ್ವಂತೆ ತೇಷಾಂ ಕರ್ಮಕುಶಲಾನಾಂ ಯೋಗಿನಾಂ ಅಯಂ ಸುಲಭತಃ ಲಭ್ಯತೆ ಏವ. ಅಪಿ ಚ ಯೇ ಇಂದ್ರಿಯಜಯರಹಿತಾಃ ಕುಯೋಗಿನಃ ಕರ್ಮಸು ಅಕುಶಲಾಃ ವಾ ತೈಃ ಬಹುಭಿಃ ಅಪಿ ಜನ್ಮೈಃ ಅಸ್ಯ ಭಗವತಃ ಸ್ವರೂಪಂ ನೈವ ಜ್ಞಾಯೇತ. ಅಯಂ ಚ ಸ್ವಪ್ರಕಾಶೇ ಪೂರ್ಣೇ ಸ್ವಸ್ಮಿನ್ನೇವ ವಿಹರತಿ. ತಸ್ಮೈ ಭಗವತೆ ನಮೋ ನಮೋ ನಮಃ ಇತಿ ತ್ರಿವಾರಂ ನಮಸ್ಕಾರಾಃ ಅಸ್ಮಿನ್ ಶ್ಲೋಕೆ ಪ್ರೋಚ್ಯಂತೆ. ಶುಕಾಚಾರ್ಯರು ಮಾಡಿದಂತಹ ಒಂದು ಮಂಗಲಾಚರಣ ನಾವೀಗ ನೋಡ್ತಾ ಇರೋದು. ಇದು 293ನೇ ಶ್ಲೋಕ ಭಾಗವತ್ ಸಾರೋದ್ಧಾರದಲ್ಲಿ, 2ನೇ ಸ್ಕಂದದಲ್ಲಿ 4ನೇ ಅಧ್ಯಾಯದ 14ನೇ ಶ್ಲೋಕ ಇದು. ಈ ಸಾತ್ವತರು ಯಾರಿದ್ದಾರೆ ಆ ಸಾತ್ವತರಿಗೆ ಭಗವಂತ ಸುಲಭವಾಗಿ ಸಿಗ್ತಾನೆ. ಅರ್ಥಾತ್ ಶಾಸ್ತ್ರದಲ್ಲಿ ಹೇಳಿದಂತೆ ಭಗವಂತನನ್ನು ಯಾರು ಉಪಾಸಿಸ್ತಾ ಇರ್ತಾರೆ ಅವರಿಗೆ ಅವನು ಸುಲಭವಾಗಿ ಸಿಗ್ತಾನೆ. ಆದರೆ ಯಾರು ಆ ಭಗವಂತನನ್ನ ಶಾಸ್ತ್ರೋಕ್ತ ಮಾರ್ಗದಿಂದ ಉಪಾಸಿಸೋದಿಲ್ಲ ಅವರಿಗೆ ಮಾತ್ರ ಸುಲಭವಾಗಿ ದೊರೆಯುವಂಥವನಲ್ಲ. ಋಷಭ ಅಂತ ಅವನನ್ನ ವರ್ಣಿಸ್ತಾರೆ. ಋಷ ಅಂದ್ರೆ ಜ್ಞಾನ. ಆ ಜ್ಞಾನದ ಭ ಅಂದ್ರೆ ಕಾಂತಿ ಉಳ್ಳವನು. ಹೀಗಾಗಿ ಆತನನ್ನ ಋಷಭ ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ ವಿಷ್ಣು ತೀರ್ಥಾಚಾರ್ಯರು ಅದನ್ನು ವರ್ಣಿಸಿದಂತೆ ಜ್ಞಾನ ಉಳ್ಳವನು, ಆದರೆ ಋಷೇಣ ಜ್ಞಾನೇನ ಭಾತಿ
ಹೀಗೆ ಆ ಜ್ಞಾನದಿಂದ ಅವನು ಪ್ರಕಾಶಿಸುವವನು ಅಂತ ಹೀಗೊಂದು ಅರ್ಥ ಹೇಳುವಂತಹ ಪ್ರಯತ್ನ ಮಾಡಿದ್ದೇನೆ. ಜ್ಞಾನ ಇರುವುದು ಮಾತ್ರ ಅಲ್ಲ, ಜ್ಞಾನದಿಂದ ಪ್ರಕಾಶಿಸುವವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಆದರೆ ಯಾರು ಕುಯೋಗಿಗಳಾಗಿದ್ದಾರೆ, ಇಂದ್ರಿಯ ಜಯರಹಿತರು, ಕರ್ಮ ಕೌಶಲ್ಯವಿಲ್ಲ, ಶಾಸ್ತ್ರದಲ್ಲಿ ಹೇಳಿದಂತೆ ಕರ್ಮ ಮಾಡಲಿಕ್ಕೆ ಅಸಮರ್ಥರಾಗಿದ್ದಾರೆ, ಅಂಥವರಿಗೆ ಆ ಭಗವಂತ ಸಿಗುವುದಿಲ್ಲ ಅಂತ ಅದರ ತಾತ್ಪರ್ಯ. ಇವನು ಸ್ವಧಾಮ ಸ್ವಪ್ರಕಾಶನಾಗಿದ್ದಾನೆ. ಎಲ್ಲರಲ್ಲೂ ಕೂಡ, ಎಲ್ಲ ಪುರುಷರಲ್ಲೂ ಯಾರು ಪೂರ್ವೊಂದು ಗುಣಾಧಿಕನಾದ ಬ್ರಹ್ಮನನ್ನ ತಿಳಿತಾರೋ ಅವರಲ್ಲಿ ಈತ ವಿಹರಿಸ್ತಾ ಇದ್ದಾನೆ. ಅದಕ್ಕಾಗಿ ಈತನನ್ನ ಪುರುಷ ಅಂತ ಹೇಳ್ತಾರೆ. ರಾಧಸ ಅಂದ್ರೆ ತೇಜಸ್ಸಿನಿಂದ, ನಿರಸ್ತ ಸಾಮ್ಯಾತಿಶಯೇನ ರಾಧಸ, ಅವನಿಗೆ ಸಮಾನರಾದವರು ಯಾರು ಕೂಡ ಇಲ್ಲವೇ ಇಲ್ಲ. ಅಂಥ ಸಮಾನರನ್ನ ಮತ್ತೆ ಅಧಿಕರನ್ನ ಕಿತ್ತು ಒಗೆದಂಥ ಒಂದು ತೇಜಸ್ಸು ಅವನು. ಅಂಥ ಭಗವಂತ ಶ್ಲೋಕದಲ್ಲಿ 3 ಬಾರಿ ನಮಃ 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 ಅಂತ ಹೇಳಿದ್ದಾರಲ್ಲ, ಅದಕ್ಕೇನು ಕಾರಣ ಅಂದ್ರೆ ಪೂಜಾಂಗವಾಗಿ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ನಮಸ್ಕಾರಗಳನ್ನ ಆ ಭಗವಂತನಿಗೆ ನಾವು ಮಾಡಬೇಕು. ಅವನತಿ ಅಂತ ಹೇಳ್ತಾರೆ. ಅವನತಿ ಅಂದ್ರು ನತಿ ಅಂದ್ರು ಒಂದೇ. ನತಿ ಅಂದ್ರೆ ನಮಸ್ಕಾರ. ನತಿ ಅಂತ ಏನು ಶಬ್ದ ಇದೆಯಲ್ಲ, ಅದನ್ನ ನಾವು ಹೀಗೆ ತಿಳ್ಕೋಬಹುದು. ನಮ ಪ್ರಹ್ವತ್ವೇ ಶಬ್ದೇಚ ಅಂತ. ಭಗವಂತನನ್ನು ನಾವು ಸ್ತುತಿಸುವುದು ಮತ್ತೆ ಪ್ರಹ್ವರಾಗುವುದು, ಆತನ ಎದುರಿಗೆ ಬಗ್ಗುವುದು, ಅದನ್ನ ನತಿ ಅಂತ ಹೀಗೆ ಹೇಳ್ತಾರೆ. ಅಂಥ ಭಗವಂತನಿಗೆ ನಾವು 3 ಬಾರಿ ನಮಸ್ಕಾರ ಮಾಡಬೇಕು. ಅಥವಾ ಮನಸ್ಸನ್ನ ನಾರಾಯಣನಲ್ಲೇ ನೆಲೆಗೊಳಿಸಬೇಕು. ಮಾತಿನಲ್ಲಿ ನಾರಾಯಣಾಯ ನಮಃ ಅಂತ ಹೇಳ್ತಿರ್ಬೇಕು. ಮತ್ತೆ ಕಾಯದಿಂದ ಸಾಷ್ಟಾಂಗವಾಗಿ ನಮಸ್ಕರಿಸಬೇಕು. ಇದನ್ನ ತಿಳಿಸ್ಲಿಕ್ಕೋಸ್ಕರ 3 ಬಾರಿ ನಮಃ 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 ಅಂತ ಹೇಳಿದ್ದಾರೆ. ಮುಂದೆ 294ನೆಯ ಶ್ಲೋಕ. ಯತ್ಕೀರ್ತನಂ ಯಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುನಾತಿ ಕಲ್ಮಷಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ ಅಂತ. ಶುಕಮುನಿ ಪರೀಕ್ಷಿತನಿಗೆ ಹೀಗೆ ಹೇಳಲಿಕ್ಕೆ ತೊಡಗಿದರು. ಭಗವಂತನಿಗೆ ನಮಸ್ಕಾರ. ಎಂಥ ಭಗವಂತ ಅಂದ್ರೆ ಅವನ ಈ ಕೀರ್ತಿ ಏನಿದೆ ಪರಮ ಮಂಗಳಕರವಾದದ್ದು. ಆ ಮಂಗಳಕರವಾದಂತಹ ಕೀರ್ತಿಯನ್ನ ನಾವು ಶ್ರವಣ ಮಾಡಬೇಕು, ಅವನ ದರ್ಶನ ಮಾಡಬೇಕು, ನಮಸ್ಕಾರ ಮಾಡಬೇಕು, ಸ್ಮರಿಸಬೇಕು. ಮತ್ತೆ ಪೀಠದಲ್ಲಿ ಇಟ್ಟು ಆತನ ವಿಗ್ರಹವನ್ನು ಪೂಜಿಸಬೇಕು. ಆತನ ಪ್ರತಿಮೆಗಳೇ ಆದಂತಹ ಈ ಚರಾಚರಗಳನ್ನ ಮತ್ತೆ ಜಡಚೇತನಗಳನ್ನ ನಮಸ್ಕರಿಸಬೇಕು. ಹೀಗೆ ನಾನಾ ಥರದ ಪೂಜೆಯನ್ನ ನಾವು ಮಾಡ್ತಾನೆ ಇರಬೇಕು ಅಂತದರ ತಾತ್ಪರ್ಯ. ಹೀಗೆಲ್ಲ ಮಾಡಿದಾಗ ಆತ ಲೋಕದ ಪಾಪವನ್ನ ಪರಿಹರಿಸ್ತಾನೆ. ಅಂಥ ಭಗವಂತನಿಗೆ ನಮೋ ನಮಃ ಅಂತ ಅದರ ತಾತ್ಪರ್ಯ. ಈ ಶ್ಲೋಕದಲ್ಲಿ ಕೀರ್ತನ ಮತ್ತು ಸೇವಾ ಅನ್ನುವಂಥ ಧರ್ಮಗಳನ್ನ ಹೇಳಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಅರ್ಹಣ ಅಂದ್ರೆ ಸೇವಾ. ಪೂಜೆಗೆ ಉಪಯುಕ್ತವಾಗಿ, ಪೂಜೆಯ ಅಂಗವಾಗಿ ಮೊದಲು ಆ ಭಗವಂತನ ದೇವಾಲಯವನ್ನ ಗುಡಿಸಿ ಸಾರಿಸಿ ಸ್ವಚ್ಛ ಮಾಡಬೇಕು. ಅದಕ್ಕೆ ನಮ್ಮೆಲ್ಲ ಪಾಪವನ್ನು ಪರಿಹಾರ ಮಾಡುವಂತಹ ಮಹತ್ತಾದ ಶಕ್ತಿ ಇದೆ ಅಂತ ವರ್ಣಿಸ್ತಾರೆ. ಹಿಂದೆ ಶ್ರವಣಂ ಕೀರ್ತನಂ ಚಾಸ್ಯ ಸೇವೇಜ್ಯ ಅವನತಿ ಸಖ್ಯಂ, ಹೀಗೆ ಆ ಭಗವಂತನ ಕುರಿತಾದಂತಹ ನಾನಾ ಥರದ ಧರ್ಮಗಳನ್ನ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಆ ಭಗವಂತನ ಮಂದಿರವನ್ನ ತೊಳೆಯುವುದು ಅಂತ ಬಂತಲ್ಲ, ಮಂದಿರ ಅಂದ್ರೆ ಕೇವಲ ಮಂದಿರ ಮಾತ್ರ ಅಲ್ಲ, ಹರಿ ಮಂದಿರ ಮಾರ್ಜನಾದಿ ರೂಪಂ ಅಂತ ಬಂದಿದೆ. ಮಂದಿರ ಅಂದ್ರೆ ಕೇವಲ ಮಂದಿರ ಮಾತ್ರ ಅಲ್ಲ, ಇನ್ನೇನು ತಿಳಿಬಹುದು ಅಂದ್ರೆ ಈ ಭಗವಂತನ ಪೂಜಾ ರೂಪವಾಗಿ ನಮ್ಮ ಶರೀರವನ್ನು ನಾವು ಸ್ವಚ್ಛ ಮಾಡ್ಕೋತೀವಲ್ಲ, ಅದು ಕೂಡ ಒಂದು ರೀತಿಯಾದಂತಹ ಮಂಗಳವೇ. ಅಂತೂ ಅದು ಕೂಡ ಪರಮ ಪಾವನವಾದಂತಹ ಕರ್ತವ್ಯವೇ. ಶರೀರವನ್ನ ಅಸ್ವಚ್ಛವಾಗಿಟ್ಕೊಂಡು
ಯಾವುದೇ ರೀತಿಯಾದಂಥ ಕರ್ಮವನ್ನು ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನಮ್ಮ ಶರೀರದ ಸ್ವಚ್ಛತೆ, ದೇವ ಮಂದಿರದ ಸ್ವಚ್ಛತೆ, ಹೀಗೆ ಪ್ರತಿಯೊಂದು ಕೂಡ ಆ ಭಗವಂತನ ಒಂದು ಪೂಜಾರೂಪವಾಗಿ ನಾವು ಮಾಡಬಹುದಾದ ಕ್ರಿಯೆಗಳ ಮಹಾಕ್ರಿಯೆ ಏನಿದೆ ಅದರ ಒಂದು ಭಾಗ ಅಂತಲೇ ತಿಳ್ಕೋಬೇಕು. ನೈವಾತ್ಮನಃ ಪ್ರಭುರಯಂ ನಿಜಲಾಭಪೂರ್ಣೋ ಮಾನಂ ಜನಾದವಿದುಷಃ ಕರುಣೋ ವೃಣೀತೆ ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚ ಆತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ. ಇದು 295ನೇಯ ಶ್ಲೋಕ, 7ನೇ ಸ್ಕಂದದ 9ನೇ ಅಧ್ಯಾಯದ 11ನೇ ಶ್ಲೋಕ ಇದು. ಅದರಲ್ಲಿ ಏನು ವರ್ಣನೆ ಮಾಡ್ತಾರೆ? ಭಗವಂತ ನಾವು ಮಾಡಿದ ಪೂಜೆಯನ್ನು ಸ್ವೀಕಾರ ಮಾಡ್ತಾನೋ ಇಲ್ವೋ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡಿ ಹೊರಟಿದ್ದಾರೆ. ಸ್ವೀಕಾರ ಮಾಡ್ತಾನೆ ಅಂತ ಆದ್ರೆ ನಾವು ಮಾಡಿದ ಪೂಜೆಯನ್ನು ಸ್ವೀಕಾರ ಮಾಡಿ ಅವನಿಗೂ ಒಂದೇನೋ ಲಾಭ ಇದೆ ಅಂತ ಆಯ್ತು. ಹಾಗಾದ್ರೆ ಅವನು ಪೂರ್ಣ ಅಲ್ಲ ಅಂತ ಆಯ್ತು. ಸ್ವೀಕರಿಸೋದಿಲ್ಲ ಅಂತ ಆದ್ರೆ ನಾವು ಮಾಡುವ ಪೂಜೆ ವ್ಯರ್ಥ ಅಂತ ಆಯ್ತು. ಹೀಗೆಲ್ಲ ಸಮಸ್ಯೆಗಳೇ. ಅದಕ್ಕೆ ಉತ್ತರವನ್ನ ಪ್ರಹ್ಲಾದ ನರಸಿಂಹನ ಎದುರುಗಡೆ ನಮ್ಮಂಥ ಎಲ್ಲ ಸಾಧಕರ ಸಂಶಯ ಪರಿಹಾರಕ್ಕಾಗಿ ಹೇಳ್ತಾನೆ. ಖಂಡಿತವಾಗಿಯೂ ಪೂಜೆ ಅಂತ ವ್ಯರ್ಥ ಅಲ್ಲ. ಭಗವಂತ ಅಜ್ಞಾನಿಗಳು ಮಾಡುವ ಪೂಜೆಯನ್ನು ಸ್ವೀಕಾರ ಮಾಡೋದಿಲ್ಲ. ವಸ್ತುತಃ ಜ್ಞಾನಿಯಾದವನ ಮಾಡಿದ ಪೂಜೆಯನ್ನ ಆತ ಸ್ವೀಕಾರ ಮಾಡಿಯೇ ಮಾಡ್ತಾನೆ. ಅವಿದುಷಃ ಮಾನಂ ನೈವ ವೃಣೀತೆ ನೈವ ಸ್ವೀಕುರುತೆ ಅನೇನೈವ ವಿದುಷಃ ವಿಷಯೇಪಿ ಉತ್ತರಂ ಸೂಚಿತಂ ಭವತಿ ವಿದುಷಸ್ತು ವೃಣೀತೆ ನ ವೃಣೀತೆ ಚೇತಿ. ಭಗವಂತ ಜ್ಞಾನಿಗಳ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ, ಆದರೆ ತನ್ನ ಪೂಜೆಗಾಗಿ ತನ್ನ ಪ್ರಯೋಜನ ಲಾಭಕ್ಕಾಗಿ ಅವನು ಅದನ್ನು ಸ್ವೀಕಾರ ಮಾಡೋದಿಲ್ಲ ಅಷ್ಟೆ. ಯಾಕೆಂದ್ರೆ ಅವನು ನಿಜ ಲಾಭಪೂರ್ಣ, ತನ್ನದೇ ಆದ ಸ್ವರೂಪಭೂತ ಆನಂದ ಇತ್ಯಾದಿ ಏನಿದೆ ಆ ಗುಣಗಳಿಂದ ಅವನು ಪೂರ್ಣ, ಎಲ್ಲರಿಗೂ ನಿಯಾಮಕ. ಮತ್ತು ಹಾಗಾದ್ರೆ ಅವನು ಈ ಪೂಜೆಯನ್ನು ಸ್ವೀಕಾರ ಯಾಕೆ ಮಾಡ್ತಾನೆ ಅಂದ್ರೆ ಯದ್ಯನ್ಮನೋ ವಿದಧೀತ ಮಾನಂ ಯದ್ಯಜ್ಜನೋ ವಿದಧೀತ ಮಾನಂ, ಜನ ತಮಗೆ ತಿಳಿದಂತೆ ಏನೇನು ಪೂಜೆ ಮಾಡ್ತಾರೋ ಅದೆಲ್ಲ ಆಯಾ ಜನರಿಗೆ ಅವನೊಂದೇನೋ ಪುರುಷಾರ್ಥವನ್ನು ಕೊಡಬೇಕಾಗಿದೆ. ಅದಕ್ಕಾಗಿ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನಷ್ಟೆ. ಅದಕ್ಕೆ ದೃಷ್ಟಾಂತವನ್ನ ಮುಖಶ್ರೀಹಿ ಪ್ರತಿಮುಖಸ್ಯ, ನಾವು ಮುಖಕ್ಕೆ ಅಲಂಕಾರ ಮಾಡಿದರೆ ಆವಾಗ ಪ್ರತಿಬಿಂಬ ಚೆನ್ನಾಗಿ ಕಾಣ್ತದೆ. ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕು ಅಂತ ಕನ್ನಡಿ ಹತ್ರ ಹೋಗಿ ಆ ಕನ್ನಡಿಯಲ್ಲಿ ಕಂಡ ಪ್ರತಿಬಿಂಬಕ್ಕೆ ನಾವೇನಾದರೂ ಪೂಜೆ ಮಾಡ್ಲಿಕ್ಕೆ ಹೊರಟ್ರೆ ಅದರಿಂದ ಏನೂ ಲಾಭ ಆಗೋದಿಲ್ಲ. ನಮ್ಗದು ಗೊತ್ತಿದೆ. ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಆ ಬಿಂಬವಾದಂಥ ಮುಖ ಏನಿದೆ ಆ ಮುಖವನ್ನು ಸಿಂಗರಿಸಿಕೊಂಡು ಅದನ್ನ ಪೂಜಿಸಬೇಕಾಗ್ತದೆ. ಅದನ್ನ ಆ ಮುಖವನ್ನು ಆಧರಿಸಿದ್ರೆ ಆವಾಗ ಆ ಪ್ರತಿಮುಖವು ಕೂಡ ಚೆನ್ನಾಗಿ ಕಾಣ್ತದೆ. ಅದರಂತೆ ಬಿಂಬನಾದ ಭಗವಂತನನ್ನು ನಾವು ಪೂಜಿಸಿದ್ರೆ ಪ್ರತಿಬಿಂಬನಾದಂಥ ಪೂಜಕನಿಗೆ ಅದರ ಲಾಭ ಹೊರತು ಈ ಜಗತ್ತಿಗೇನು ಅದರಿಂದ ಈ ಭಗವಂತನಿಗೇನು ಅದರಿಂದ ಲಾಭ ಇಲ್ಲ. ಭಾಗವತದಲ್ಲಿ ಬರುವಂತಹ ಮತ್ತೊಂದು ಶ್ಲೋಕ ಇದೆ, ನನಗೆ ಅದೀಗ ನೆನಪಿಗೆ ಬರ್ತದೆ. ಯಥಾ ಹಿ ಸ್ಕಂಧಶಾಖಾನಾಂ ತರೋರ್ ಮೂಲಾವಸೇಚನಂ ಏವಂ ಆರಾಧನಂ ವಿಷ್ಣೋಃ ಸರ್ವೇಷಾಂ ಆತ್ಮನಶ್ಚಹಿ ಅಂತ ಪೂಜಾ ಕಾಲದಲ್ಲಿ ನಾವು ಹೇಳ್ಕೊಳ್ಬಹುದಾದಂಥ ಶ್ಲೋಕ. ಈಗ ನಾವು ನೋಡ್ತಿರುವಂಥ ಶ್ಲೋಕವನ್ನು ಕೂಡ ಪೂಜಾ ಸಂದರ್ಭದಲ್ಲಿ ಅವಶ್ಯವಾಗಿ ಹೇಳಬೇಕು. ಅದು ವಿಶೇಷವಾಗಿ ನೈವೇದ್ಯದ ಸಂದರ್ಭದಲ್ಲಿ. ಯಥಾ ಹಿ ಸ್ಕಂಧಶಾಖಾನಾಂ ತರೋರ್ ಮೂಲಾವಸೇಚನಂ, ನಾವು ಒಂದು ವೃಕ್ಷದ ಬುಡಕ್ಕೆ ನೀರೆರಿತೀವಿ. ಆ ವೃಕ್ಷದ ಬುಡಕ್ಕೆ ನೀರೆರೆದಾಗ ಆ ಬುಡ ಅಂದ್ರೆ ಅದರ ಬೇರು ಆ ನೀರನ್ನು ತನಗಾಗಿ ಸ್ವೀಕಾರ ಮಾಡೋದಿಲ್ಲ. ಅಲ್ಲಿ ಎರೆದಂಥ ಆ ನೀರು ಆ ಮರದ ಕೊಂಬೆ ಅದರ ಎಲೆ ಅಲ್ಲೆಲ್ಲ ಹೋಗಿ ತಲುಪ್ತದೆ. ಇದು ನಮ್ಗೆ ಗೊತ್ತಿದೆ. ಏವಂ ಆರಾಧನಂ ವಿಷ್ಣೋ, ಭಗವಂತನಿಗೆ ನಾವು ಮಾಡುವ ಪೂಜಾ ಏನಿದೆ ಇದು ಸರ್ವೇಶಾಂ, ನಮಗೆಲ್ಲರಿಗೂ ಕೂಡ ಈ ಜಗತ್ತಿಗೆ ನಾವು ಮಾಡುವಂಥ ಪೂಜೆ ಇದು. ಮತ್ತೆ ಸರ್ವೇಶಾಂ ಆತ್ಮನಶ್ಚಹಿ, ನಮಗೂ ಕೂಡ ಇದೊಂದು ಪೂಜಾ ಅಂತ ಶಾಸ್ತ್ರ ಅದನ್ನ ವರ್ಣನೆ ಮಾಡ್ತದೆ. ಅದರಿಂದ ಇಲ್ಲಿ ಏನು ಪ್ರತಿಮುಖ ಅಂತ ಬಂತಲ್ಲ, ಅದಕ್ಕೆ ಆ ನೆನಪಿನಿಂದ ಅದನ್ನ ನಾನು ಹೇಳಿದೆ ಅಷ್ಟೆ. ಹೀಗೆ ಸಾಧಕ ತನ್ನ ಕಲ್ಯಾಣಕ್ಕಾಗಿಯೇ ಭಗವಂತನನ್ನು ಪೂಜಿಸಬೇಕು. ನಾನು ಪೂಜೆ ಮಾಡದೆ ಹೋದ್ರೆ
ಭಗವಂತನಿಗೇನು ತೊಂದರೆ ಆದೀತು ಅಂತ ಅರ್ಥ ಅಲ್ಲ. ತನ್ನ ಸ್ವಾರ್ಥಕ್ಕಾಗಿಯೇ ಆತ ಭಗವಂತನನ್ನು ಪೂಜಿಸಬೇಕು, ತನ್ನದೇ ಕಲ್ಯಾಣ ಅದರಲ್ಲಿದೆ ಅಂತ ಅದರ ತಾತ್ಪರ್ಯ. ಬಿಂಬನಾದಂತಹ ಆ ಭಗವಂತ ತೃಪ್ತನಾದರೆ ಪ್ರತಿಬಿಂಬನಾದಂತಹ ಪೂಜಕನಿಗೂ ಕೂಡ ತೃಪ್ತಿ ಆಗೇ ಆಗ್ತದೆ. ಹೀಗೆ ಭಗವಂತ ಸ್ವೀಕಾರ ಮಾಡ್ತಾನೆ. ಒಂದು ವೇಳೆ ಭಗವಂತ ಸ್ವೀಕಾರ ಮಾಡದೆ ಹೋದ್ರೆ ಈ ಪ್ರತಿಬಿಂಬರಾದಂತಹ ಜನರಿಗೆ ಏನು ತೃಪ್ತಿ ಆದೀತು? ಏನು ತೃಪ್ತಿಯೂ ಆಗೋದಿಲ್ಲ. ಅದಕ್ಕಾಗಿ ಅವನೆಲ್ಲವನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ. ಪರರ ಪ್ರಯೋಜನಕ್ಕಾಗಿ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತಾದ್ರೆ, ಹಾಗಾದ್ರೆ ಈ ಅಜ್ಞಾನಿಗಳ ಪೂಜೆಯನ್ನು ಅವನು ಸ್ವೀಕಾರ ಮಾಡಬೇಕಲ್ಲ. ಅಜ್ಞಾನಿಗಳ ಪೂಜೆಯನ್ನು ಯಾಕೆ ಸ್ವೀಕಾರ ಮಾಡೋದಿಲ್ಲ? ಅಜ್ಞಾನಿಗಳ ಪೂಜೆಯನ್ನು ಸ್ವೀಕಾರ ಮಾಡಿದ್ರೆ ಅವರಿಗೂ ಒಂದಿಷ್ಟು ತೃಪ್ತಿ ಆಗ್ತದಲ್ಲ. ಕೇವಲ ಜ್ಞಾನಿಗಳ ಪೂಜೆಯನ್ನು ಮಾತ್ರ ಅವನು ಸ್ವೀಕಾರ ಮಾಡಿಬಿಟ್ರೆ ಅವಾಗ ಆ ಅಜ್ಞಾನಿಗಳ ಗತಿ ಏನು? ಅವ್ರನ್ನ ಉದ್ಧರಿಸುವವರು ಯಾರು? ಅದಕ್ಕಾಗಿ ಅಜ್ಞಾನಿಗಳ ಪೂಜೆಯನ್ನು ಅವನು ಸ್ವೀಕಾರ ಮಾಡೋದು ಒಳಿತಲ್ವಾ? ಮಾಡಿದ್ರೆ ಚೆನ್ನಾಗಿರ್ತದಲ್ಲ. ಆ ಅಜ್ಞಾನಿಗಳು ಯಾವಾಗ ಪೂಜೆ ಮಾಡಿ ತಾವು ಒಂದು ಧನ್ಯತೆ ಭಾವವನ್ನು ಪಡೆಯಬೇಕು ಅಂತ ಒಂದು ಪ್ರಶ್ನೆ ಬಂದ್ರೆ, ಈ ಪ್ರಶ್ನೆಗೆ ನಾವು ಉತ್ತರವನ್ನು ಹೀಗೆ ತಿಳ್ಕೊಬೇಕಂತೆ. ಆ ಭಗವಂತನಿಗೆ ನಾವು ಪೂಜೆಯಲ್ಲಿ ಸ್ವೀಕಾರ ಅರ್ಪಿಸುವಂತಹ ಪದಾರ್ಥಗಳೇನಿವೆ ಅವು ಎರಡು ಥರ ಇರ್ತದಂತೆ. ಭೋಗ್ಯಂ ತಾವತ್ ದ್ವಿವಿಧಂ ಭಗವದಾತ್ಮಕಂ ತತಃ ಅನ್ಯಚ್ಚೇತಿ ಅನ್ಯದಪಿ ದ್ವಿವಿಧಂ ಅಪ್ರಾಕೃತಂ ಪ್ರಾಕೃತಂ ಚೇತಿ ಪ್ರಾಕೃತಮಪಿ ತ್ರಿವಿಧಂ ಉತ್ತಮಂ ಮಧ್ಯಮಂ ಅಧಮಂ ಚೇತಿ ಅಂತ ವಿಷ್ಣು ತೀರ್ಥರು ಹೇಳಿದ್ದನ್ನ ನಾವು ತಿಳ್ಕೊಳ್ಬೇಕು. ಭಗವಂತನಿಗೆ ನಾವು ಅರ್ಪಿಸುವ ಪದಾರ್ಥ ಎರಡು ಥರದ್ದು. ಒಂದು ಭಗವತ್ ಸ್ವರೂಪ ಮತ್ತು ಅವನಿಗಿಂತ ಭಿನ್ನವಾದದ್ದು. ಈ ಮೊದಲನೇ ದಿನದ ಭಗವಂತನ ಸ್ವರೂಪ ಅದು ಭಗವಂತನ ದಿವ್ಯ ಕಲ್ಯಾಣ ವಿಗ್ರಹ ಏನಿದೆ ಆ ಶರೀರದಿಂದ ಅದು ಅಭಿನ್ನವಾದದ್ದೇ. ಅದನ್ನೇ ನಾವು ಭಗವಂತನಿಗೆ ಅರ್ಪಣೆ ಮಾಡೋದು. ಭಗವಂತನೇ ಆಯುಧದ ರೂಪದಿಂದ ಯಥೈಕಾಜ್ಞಾನ ರೂಪೇಣ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧ ಲಿಂಗಾಖ್ಯ ಧತ್ತೇ ಶಕ್ತಿ ಸ್ವಮಾಯಯ ಅಂತೆಲ್ಲ ನಾರಾಯಣ ವರ್ಮ ಮೊದಲಾದ ಕಡೆ ಬಂದಿದೆ. ಅವನಿಗೆ ಸ್ವಯಂ ಭೇದ ಇಲ್ಲ, ತನ್ನಲ್ಲಿ ತನಗೆ ಯಾವುದೇ ಭೇದ ಇಲ್ಲ ಅವನಲ್ಲಿ. ಇಲ್ಲದೆ ಹೋದ್ರೂ ಕೂಡ ಅವನೇನ್ ಮಾಡ್ತಾನೆ, ತಾನೇ ಈ ಅನೇಕ ರೂಪಗಳನ್ನೆಲ್ಲ ತಾಳ್ತಾನಂತೆ. ತಾನೇ ಆಯುಧವಾಗಿ, ತಾನೇ ಬಟ್ಟೆ ಆಭರಣವಾಗಿ, ತಾನೇ ಪೀತಾಂಬರವಾಗಿ, ಹೀಗೆ ನಾನಾ ಥರದ ರೂಪಗಳನ್ನ ಅವನೇ ತಾಳಿ ಭಗವಂತ ನಮ್ಮೆಲ್ಲರನ್ನು ಕೂಡ ಹರಸ್ತಾನೆ. ಹೀಗೆ ಭಗವಂತನಿಗೆ ನಾವು ಷೋಡಶೋಪಚಾರ ಮಾಡುವಾಗ ವಸ್ತ್ರವನ್ನು ಸಮರ್ಪಣೆ ಮಾಡ್ತೀವಿ, ಮತ್ತೆ ಆಯುಧಗಳನ್ನು ಸಮರ್ಪಣೆ ಮಾಡ್ತೀವಿ. ಆಯುಧಗಳನ್ನು ಸಮರ್ಪಣೆ ಮಾಡದೆ ಹೋದ್ರು ಚಿಂತಿಸ್ತೀವಾದ್ರು ಅವೆಲ್ಲ ಏನು, ಎಲ್ಲಿಯೋ ಆಯುಧಗಳು ಅಂತ ಹೀಗೆಲ್ಲ ನಮಗೊಂದು ಪ್ರಶ್ನೆ ಬಂದಾಗ ಅವು ಬೇರೆ ಅಲ್ಲ. ಆಯುಧ ಆಭರಣ ಅವೆಲ್ಲವೂ ಕೂಡ ಅವನ ಸ್ವರೂಪವೇ ಆದದ್ದು. ಭೂಷಣ ಆಯುಧ ಲಿಂಗಾಖ್ಯಾಹ ಈ ಎಲ್ಲ ಹೆಸರುಗಳನ್ನು ತಾನೇ ತೊಟ್ಟು ಇರ್ತಾನಂತ ಭಗವಂತ. ಹಾಗೇನೆ ಭಗವಂತನಿಗೆ ನಾವು ಅರ್ಪಿಸುವ ಪದಾರ್ಥಗಳೇನಿವೆ ಅವನ ಸ್ವರೂಪ ದಿವ್ಯ ಮಂಗಳ ವಿಗ್ರಹದಿಂದ ಅಭಿನ್ನವೇ ಆದಂತಹ ಪದಾರ್ಥಗಳನ್ನು ನಾವು ಅವನಿಗೆ ಅರ್ಪಿಸ್ತೀವಿ ಅಂತ ಚಿಂತಿಸ್ಬೇಕು. ಮತ್ತೆ ಅದಲ್ಲದೆ ಅದಕ್ಕಿಂತ ಭಿನ್ನವಾದದ್ದು ಇವೆ ಅಂತ. ಆ ಭಿನ್ನವಾದದ್ದೇನಿವೆ ಅವು ಕೂಡ ಅಪ್ರಾಕೃತ ಮತ್ತು ಪ್ರಾಕೃತ ಅಂತ ಎರಡು ಥರ ಇವೆ ಅಂತ. ಅಪ್ರಾಕೃತ ಮತ್ತು ಪ್ರಾಕೃತ ಅಂತ ಎರಡು ಥರ ಇವೆ ಅಂತ ಹೀಗೆ ಹೇಳಿದಾಗ ಆ ಅಪ್ರಾಕೃತವಾದದ್ರ ಬಗ್ಗೆ ಇಲ್ಲಿ ಮುಂದೆ ಬಂದಿರಬೇಕು, ಅದು ನಾವೇನು ನೋಡೋಣ. ಅಪ್ರಾಕೃತ ಅಂದ್ರೆ ಶುದ್ಧ ಸತ್ವಾತ್ಮಕವಾದದ್ದು, ಪಂಚಮಹಾಭೂತಗಳಿಂದ ಹುಟ್ಟಿದ್ದಲ್ಲ, ಸತ್ವರಜಸ್ತಮ ಗುಣಗಳ ಮೇಲಣದಿಂದ ಹುಟ್ಟಿದ್ದಲ್ಲ ಅದು, ಹೊರತು ಶುದ್ಧ ಸತ್ವಾತ್ಮಕವಾದದ್ದು ಅಂತ ತಿಳ್ಕೋಬೇಕು. ಮತ್ತಿನ್ನೊಂದು ಪ್ರಾಕೃತ. ಪ್ರಾಕೃತವಾದನ್ನು ಅವನು ಸ್ವೀಕಾರ ಮಾಡ್ತಾನೆ. ಆ ಪ್ರಾಕೃತವಾದದ್ದು ಉತ್ತಮ, ಮಧ್ಯಮ, ಅಧಮ ಅಂತ ಈಗ ಮೂರು ಥರ ಇದೆ. ರೂಪ, ರಸ, ಗಂಧ ಈ ಮೂರೂ ಇದ್ರೆ ಅದು ಉತ್ತಮ. ಯಾಕೆಂದ್ರೆ ರೂಪದಿಂದ ಕಣ್ಣಿಗೆ ಆನಂದ ಆಗ್ತದೆ, ರಸದಿಂದ ಜಿಹ್ವೆಗೆ ಆನಂದ ಆಗ್ತದೆ, ಗಂಧದಿಂದ ಘ್ರಾಣಕ್ಕೆ ಆನಂದ ಆಗ್ತದೆ, ಭೋಗ ಸಾಧ್ಯ ಆಗ್ತದೆ. ಮತ್ತೆ ಎರಡೇ ಇದ್ರೆ, ಗಂಧ ರಸ ಎರಡೇ ಇದ್ರೆ, ಅಥವಾ ರೂಪ ರಸ ಎರಡೇ ಇದ್ರೆ, ಅಥವಾ ರೂಪ ಗಂಧ ಎರಡೇ ಇದ್ರೆ ಇದು ಮಧ್ಯಮ. ಇದು ಎರಡೇ ಥರದ ಭೋಗ ಕಾರಣ ಆಗ್ತದೆ. ಆದ್ರಿಂದ ಇದನ್ನ ಮಧ್ಯಮ ಅಂತ ವರ್ಣನೆ ಮಾಡ್ತಾರೆ. ಇನ್ನು ರೂಪ ರಸ ಗಂಧ ಈ ಮೂರರಲ್ಲಿ ಯಾವುದೋ ಒಂದು ಮಾತ್ರ ಇದ್ರೆ ಆ ಭಗವಂತನಿಗೆ
ಅವನ ಸ್ವರೂಪದಿಂದ ಅಭಿನ್ನವಾದಂತಹ ರಸವನ್ನೇ ಕೊಡುವುದೇನಿದೆ ಅದನ್ನ ಶ್ರೇಷ್ಠವಾದಂತಹ ನಿವೇದನ, ಶ್ರೇಷ್ಠವಾದಂತಹ ಭೋಗ ಅಂತ ವರ್ಣನೆ ಮಾಡ್ತಾರೆ. ಇನ್ನ ಇತರ ಅಪ್ರಾಕೃತವಾದ ರಸ ಏನಿದೆ, ಪ್ರಾಯ ಶುದ್ಧ ಸತ್ವಾತ್ಮಕವಾದಂಥದ್ದು. ಈ ಸೃಷ್ಟಿಯಲ್ಲಿ ಸತ್ವರಜಸ್ತಮೋ ಗುಣಗಳ ಮೂರರದು ಮೇಲಿನ ಇದ್ದೇ ಇರ್ತದೆ. ಕೇವಲ ಸತ್ವ ಅಂತ ಅನ್ನೋದು ಸೃಷ್ಟಿಯಲ್ಲಿ ಇರೋದಿಲ್ಲ, ಆದ್ರೆ ಅದು ಮುಕ್ತಿಯಲ್ಲಿ ಇರ್ತದ. ಅಂಥದ್ದನ್ನ ನಾವು ಈಗ ಇಲ್ಲಿ ಅರ್ಪಣೆ ಮಾಡೋದು ಹೇಗೆ? ನಾವಿರುವ ಸೃಷ್ಟಿ ಇದು ಪಂಚಮಹಾಭೂತಗಳ ಸೃಷ್ಟಿಯೇ ಇದು. ಆದ್ರಿಂದ ಆ ಭಗವಂತನಿಗೆ ಆ ಅಪ್ರಾಕೃತವಾದಂತಹ ಶುದ್ಧ ಸತ್ವಾತ್ಮಕವಾದ ವಸ್ತುಗಳನ್ನು ನಾವು ಹೇಗೆ ಅರ್ಪಣೆ ಮಾಡೋದು ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಅರಣ್ಯಕಾಚಾರ್ಯರು ಮುಂದೆ ಎಲ್ಲಿಯಾದ್ರೂ ಒಂದು ಉತ್ತರ ಹೇಳಿದ್ದಾರೇನೋ, ಆಮೇಲೆ ನೋಡೋಣ. ನಮ್ಮ ಹತ್ರ ಈಗ ಅಪ್ರಾಕೃತವಾದ ವಸ್ತು ಏನೂ ಇಲ್ಲ, ಅದು ಹೌದು. ಆದರೂ ಕೂಡ ನೀನು ಅಪ್ರಾಕೃತವಾದ ವಸ್ತುಗಳ ಭೋಗಕ್ಕೆ ಅರ್ಹನಾದವನು ಅಂತ ಆತನನ್ನ ಚಿಂತಿಸಿ ಅಪ್ರಾಕೃತವಾದ ಭೋಗಗಳನ್ನ ನಾನು ನನಗೆ ಮಾನಸಿಕವಾಗಿ ಅರ್ಪಣೆ ಮಾಡಿದ್ದೇನೆ ಅಂತ ಹೀಗೆ ತಿಳ್ಕೊಳ್ಳೋದು. ನನ್ನ ಹತ್ರ ಅದಿಲ್ಲದೆ ಇರಬಹುದು, ಆದ್ರೂ ಕೂಡ ಅದಕ್ಕೆ ನೀನೇ ಅರ್ಹ. ಎಲ್ಲಿಯೋ ಯಾವುದೋ ದೇಶ ಯಾವುದೋ ಕಾಲದಲ್ಲಿ ಇರುವಂತಹ ಅಪ್ರಾಕೃತವಾದ ರಸ ನಿನಗೆ ಅರ್ಪಿತವಾಗಲಿ ಅಂತ ಮನಸ್ಸಿನಿಂದ ಮಾನಸ ಪೂಜೆಯಲ್ಲಿ ಅರ್ಪಿಸುವುದನ್ನೇ ಆ ಮಧ್ಯಮ ಭೋಗ ಅಂತ ನಾವು ಹೇಳಬೇಕು. ಯಾಕೆಂದ್ರೆ ಆ ಅಪ್ರಾಕೃತ ರಸ ಅನ್ನೋದು ಭಗವಂತನ ಸ್ವರೂಪಭೂತವಾದ ರಸಕ್ಕೆ ಅಧಿಷ್ಠಾನ ಅಂತದ್ದು. ಆದ್ರಿಂದ ಅದೇ ಮಧ್ಯಮ ಭೋಗ. ಪ್ರಾಕೃತ ರಸ ಅಂತನ್ನುವುದು ಅಪ್ರಾಕೃತವಾದ ರಸಕ್ಕೆ ಮತ್ತು ಭಗವಂತನ ಸ್ವರೂಪದಿಂದ ಅಭಿನ್ನವಾದ ರಸಕ್ಕೆ ಎರಡೂ ಕೂಡ ಅಧಿಷ್ಠಾನ. ಹೀಗೆ ತಿಳಿಯುವುದು ಅಧಮ ಭೋಗ. ಈ ಎಲ್ಲಾ ಭೋಗಗಳನ್ನು ಕೂಡ ಭಗವಂತ ಜ್ಞಾನಿಗಳಿಂದ ಸ್ವೀಕಾರ ಮಾಡ್ತಾನೆ. ಜ್ಞಾನಿಗಳಿಂದ ಸ್ವೀಕಾರ ಮಾಡುವಾಗಲೂ ಕೂಡ ತನಗಾಗಿ ಸ್ವೀಕಾರ ಮಾಡೋದಿಲ್ಲ, ಅಜ್ಞಾನಿಗಳಿಂದ ಸ್ವೀಕಾರ ಮಾಡೋದೇ ಇಲ್ಲ. ಅದು ಕೂಡ ಪರರ ಪ್ರಯೋಜನಕ್ಕಾಗಿ ಸ್ವೀಕಾರ ಮಾಡುವುದು ಅನ್ನೋದು ಏನಿದೆ ಅದು ಕೂಡ ಕೇವಲ ಜ್ಞಾನಿಗಳಿಂದ ಮಾತ್ರ, ಅಜ್ಞಾನಿಗಳಿಂದ ಅದನ್ನು ಸ್ವೀಕರಿಸುವುದಿಲ್ಲ ಅಂತ ಅದರ ತಾತ್ಪರ್ಯ. ಯಾಕೆಂದ್ರೆ ಅಜ್ಞಾನಿಗಳು ಭಗವತ್ ಸ್ವರೂಪ ರೂಪವಾದಂತಹ ಸ್ವಾಖ್ಯರಸವನ್ನ, ಭಗವತ್ ಸ್ವರೂಪವಲ್ಲದಂತಹ ತತ್ವಾಭಿಮಾನಿ ದೇವತಾ ಸ್ವರೂಪವಾದ ಅಪ್ರಾಕೃತವಾದ ರಸವನ್ನ, ತತ್ವಾಭಿಮಾನಿ ದೇವತಾ ಸ್ವರೂಪವಾದದ್ದು ಅಂತ ಇಲ್ಲಿ ಸ್ವಯಂ ವಿಷ್ಣು ತೀರ್ಥಾಚಾರ್ಯ ಹೇಳಿದ್ದಾರೆ. ಇದ್ರ ಬಗ್ಗೆ ಇನ್ನು ಮುಂದೆ ಮತ್ತೂ ಕೆಲವು ಸಂಗತಿಗಳನ್ನು ನಾನು ಹೇಳಬೇಕಾಗಿದೆ. ಅದು ಮತ್ತೊಂದು ಯಾವುದಾದ್ರು ಸಂದರ್ಭದಲ್ಲಿ ಹೇಳುವ ಪ್ರಯತ್ನ ಮಾಡ್ತೇನೆ. ಜ್ಞಾನಿಗಳಾದವರು ಹೀಗೆ ಎಲ್ಲವನ್ನೂ ಕೂಡ ಭಗವಂತನ ಸಮರ್ಪಣೆ ಮಾಡ್ತಾರೆ. ಪ್ರಾಕೃತವನ್ನು ಸಮರ್ಪಣೆ ಮಾಡ್ತಾರೆ, ಅಪ್ರಾಕೃತವನ್ನು ಸಮರ್ಪಣೆ ಮಾಡ್ತಾರೆ, ಮತ್ತು ಭಗವತ್ ಸ್ವರೂಪದಿಂದ ಅಭಿನ್ನವಾದದ್ದನ್ನು ಸಮರ್ಪಣೆ ಮಾಡ್ತಾರೆ. ಭಕ್ತರು ಏನಾದ್ರು ಸಮರ್ಪಣೆ ಮಾಡಿದರೆ ಜಾತಕ್ಕಾಗಿ ಮಾಡ್ತಿರ್ತಾರೆ, ತಮ್ಮ ಕರ್ತವ್ಯ ಅಂತ ಮಾಡ್ತಾರೆ. ಭಗವಂತ ಅದನ್ನ ಭಕ್ತರ ಲಾಭಕ್ಕಾಗಿ ಸ್ವೀಕಾರ ಮಾಡ್ತಾನೆ. ಇದೆಲ್ಲ ನಾನಾ ಥರದ್ದಿದೆ. ಸ್ವಾಖ್ಯ ರಸವನ್ನೇ ಅವನು ಉಣ್ಣುವುದೇನಿದೆ, ತನ್ನ ಸ್ವರೂಪದಿಂದ ಅಭಿನ್ನವಾದ ರಸವನ್ನ ಅವನು ಸ್ವೀಕಾರ ಮಾಡುವುದೇನಿದೆ ಅದು ಮುಖ್ಯ ಭೋಗ. ಮತ್ತೆ ಆ ಭಗವಂತನ ಸ್ವರೂಪಕ್ಕಿಂತ ಭಿನ್ನವಾದಂಥ ಅಪ್ರಾಕೃತವಾದಂಥ ತತ್ವಾಭಿಮಾನಿ ದೇವತಾ ಸ್ವರೂಪವಾದ ರಸ ಏನಿದೆ ಅದು ಭಗವಂತನ ರಸಕ್ಕೆ ಅಧಿಷ್ಠಾನ. ಅದು ಅಧಿಷ್ಠಾನ ಆದ್ದರಿಂದ ಅದನ್ನು ಸ್ವೀಕಾರ ಮಾಡುವುದೇನಿದೆ ಅದು ಮಧ್ಯಮ ಅಂತ ತಿಳ್ಕೊಳ್ಬೇಕು. ಈ ಅಪ್ರಾಕೃತವಾದಂತಹ ಭೋಗದ ಬಗ್ಗೆನೇ ಸ್ವಲ್ಪ ನನಗೆ ಭಿನ್ನ ಅಭಿಪ್ರಾಯ ಇದೆ. ಅದನ್ನು ಮುಂದೆ ಯಾವ್ದಾದ್ರು ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನ ಕೇವಲ ಪ್ರಾಕೃತವಾದಂತಹ ರಸವನ್ನು ಕೂಡ ಭಗವಂತನಿಗೆ ನಾವು ಕೊಟ್ಟಾಗ ಅದನ್ನೂ ಸ್ವೀಕಾರ ಮಾಡ್ತಾನೆ ಅಂತ ಬಂತಲ್ಲ, ಅದು ಅಧಮ ಭೋಗ. ಅಂತೂ ಜ್ಞಾನಿಗಳು ಸಮರ್ಪಣೆ ಮಾಡೋದ್ರಿಂದ ಪರಪ್ರಯೋಜನಕ್ಕಾಗಿ ನಮಗಾಗಿ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನಷ್ಟೆ. ಅಜ್ಞಾನಿಗಳಿಗೆ ಇವೆಲ್ಲ ತಿಳುವಳಿಕೆ ಇಲ್ಲ, ಅದರಿಂದ ಭಗವಂತ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಈ ಭಗವಂತನ ಸ್ವಾಖ್ಯ ರಸವಾಗಲಿ ಅಥವಾ ಲಕ್ಷ್ಮಾಜಿ ದೇವತಾ ಸ್ವರೂಪವಾದಂತಹ ಅಪ್ರಾಕೃತವಾದ ರಸ ಆಗಲಿ ಅದನ್ನ ಅಜ್ಞಾನಿಗಳು ಅಜ್ಞಾನದ ಕಾರಣದಿಂದಾಗಿ ಸಮರ್ಪಣೆ ಮಾಡೋದಿಲ್ಲ. ಆದರೆ
ಪ್ರಾಕೃತವಾದ ರಸವನ್ನ ಅವರು ಅರ್ಪಣೆ ಮಾಡ್ತಾರೆ ಅಜ್ಞಾನಿಗಳು. ಯಾಕಂದ್ರೆ ಅಜ್ಞಾನಿಗಳಾದ್ದರಿಂದ ತಾವು ಉಣ್ಣುವಂತಹ ಅನ್ನ ಮೊದಲಾದದ್ದೇನಿದೆ ಪ್ರಾಕೃತವಾದದ್ದು, ಅದರಲ್ಲಿರುವ ರಸ ಇತ್ಯಾದಿಗಳನ್ನು ಭಗವಂತನ ಅರ್ಪಣೆ ಮಾಡ್ತಾರೆ. ಅವನು ಅದನ್ನ ಸ್ವೀಕಾರ ಮಾಡ್ತಾನಂತೆ. ಆದರೆ ಭಗವಂತನ ಸ್ವಾಖ್ಯ ರಸ ಒಂದಿದೆ ಮತ್ತು ಅಪ್ರಾಕೃತವಾದ ಒಂದು ರಸ ಇದೆ ಅಂತನ್ನೋದು ಅವನಿಗೆ ಗೊತ್ತಿರೋದಿಲ್ಲ, ಈ ಅಜ್ಞಾನಿಗಳಿಗೆ ಗೊತ್ತಿರೋದಿಲ್ಲ. ಆದ್ರಿಂದ ಅವರು ಅದನ್ನ ಕೊಡ್ಲಿಕ್ಕೂ ಹೋಗೋದಿಲ್ಲ, ಇವನದನ್ನು ಸ್ವೀಕಾರ ಮಾಡುವ ಪ್ರಶ್ನವೂ ಇಲ್ಲ. ಇಲ್ಲಿ ಅಜ್ಞಾನಿಗಳನ್ನು ಕೊಟ್ಟದನ್ನು ಸ್ವೀಕಾರ ಮಾಡುವುದೇ ಇಲ್ಲ ಭಗವಂತ ಅಂತ ಏನು ಬಂತಲ್ಲ. ಮಾಡುವುದಿಲ್ಲ ಅಂದ್ರೆ ಏನು, ಅದನ್ನು ಸ್ವೀಕಾರ ಮಾಡ್ತಾನೆ, ಆದರೆ ಅದಕ್ಕೆ ಹೆಚ್ಚು ಮಹತ್ವ ಇಲ್ಲ. ಅಜ್ಞಾನಿಗಳು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರುವ ಅನುಸಂಧಾನಕ್ಕೆ ಹೆಚ್ಚು ಮಹತ್ವ ಇಲ್ಲ, ಅವರ ಕ್ರಿಯೆಗೆ ಹೆಚ್ಚು ಮಹತ್ವ ಇಲ್ಲ ಅನ್ನೋ ಕಾರಣದಿಂದ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾರಷ್ಟೆ. ನಾವು ವ್ಯವಹಾರದಲ್ಲಿ ಕೆಲವು ಕಡೆ ಇವನು ಊಟನೇ ಮಾಡಲಿಲ್ಲ ಅಂತ ಹೇಳ್ತೀವಿ. ಊಟನೇ ಮಾಡಲಿಲ್ಲ ಅಂತ ಏನರ್ಥ, ಎಷ್ಟು ಮಾಡಬೇಕಾಗಿತ್ತೋ ಅಷ್ಟು ಮಾಡಲಿಲ್ಲ ಅಂತ ಅದರ ಅರ್ಥ. ಸ್ವಲ್ಪ ಮಾಡಿರ್ತಾನೆ, ಒಂದು ಅಗಳೂ ತಿಂದಿಲ್ಲ ಅಂತ ಅರ್ಥ ಅಲ್ಲ. ಆದರೆ ಎಷ್ಟು ಮಾಡಬೇಕಾಗಿತ್ತೋ ಅಷ್ಟು ಪ್ರಮಾಣದಲ್ಲಿ ಮಾಡಲಿಲ್ಲ, ಆದ್ರಿಂದ ಊಟ ಮಾಡಲಿಲ್ಲ ಅಂತ ಹೇಳ್ತೇವೆ. ಹಾಗೇನೆ ಭಗವಂತ ಅಜ್ಞಾನಿಗಳು ಕೊಟ್ಟದನ್ನು ಸ್ವೀಕಾರ ಮಾಡ್ತಾನೆ, ಅದಕ್ಕೆ ಹೆಚ್ಚು ಮಹತ್ವ ಇಲ್ಲ, ಆದ್ರಿಂದ ಸ್ವೀಕಾರ ಮಾಡೋದಿಲ್ಲ ಅಂತ ಹೀಗೆ ಹೇಳ್ತಾರೆ. ಸ್ವಲ್ಪಾನ್ಯಸ್ಯ ಭೋಕ್ತರಿ ಭೋಜನಾಭಾವ ವ್ಯವಹಾರವತ್ ಅಭೋಗಂ ವಿವಕ್ಷಿತ್ವ ನ ಸ್ವೀಕೃತೆ ಇತ್ಯುಚ್ಯತೆ. ಹೀಗೆ ಭಗವಂತನಿಗೆ ಪ್ರಾಕೃತವಾದನ್ನು ಕೊಟ್ಟರೆ ಅದು ಕೊಟ್ಟಂತೆ ಬಹಳ ಮಹತ್ವದ್ದೇನೂ ಅಲ್ಲ ಅನ್ನೋ ದೃಷ್ಟಿಯಿಂದ ಹೀಗೆ ಪ್ರಹ್ಲಾದ ಹೇಳ್ತಿದ್ದಾನಷ್ಟೆ. ನಾವು ಅರಿತು ಸಮರ್ಪಣೆ ಮಾಡದೆ ಹೋದ್ರೂ ಕೂಡ ಭಗವಂತ ಅದನ್ನು ಸ್ವೀಕಾರ ಮಾಡಿಯೇ ಮಾಡ್ತಾನೆ. ಯಾಕಂದ್ರೆ ಅವನು ಬಿಂಬ, ಅವನು ತಿಂದಾಗಲೇ ನಾವು ತಿನ್ನೋದು, ಅವನು ತಿನ್ನೋದೇ ಇರೋದೇ ಇಲ್ಲ. ಆದರೆ ನಾವು ಏನೇ ಅನುಭವಿಸಿದ್ರು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಅದರಿಂದ ಮಹಾಫಲ ಇದೆ. ಸಮರ್ಪಣೆ ಮಾಡದೇ ಇದ್ದಾಗ ನಾವು ಹೊಟ್ಟೆ ತುಂಬಿದ್ದಷ್ಟೇ ಬಂತು, ನಮ್ಮ ಭೋಗ ಆಗಿದ್ದಷ್ಟೇ ಬಂತು, ಅದರಿಂದ ಬರಬೇಕಾದ ಆಧ್ಯಾತ್ಮಿಕ ಲಾಭ ಆಗೋದಿಲ್ಲ. ನಾವು ಸರ್ವವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ನಾವು ಮಾಡಿದ ಸಮರ್ಪಣದಿಂದ ಅವನು ಪ್ರಸನ್ನನಾಗಿ ಪ್ರಸನ್ನೋ ಭಗವಾನ್ ಫಲಂ ಯಚ್ಛತಿ ಇತ್ಯುಕ್ತಂ ಪ್ರಸಾದೋಪಿ ರಾಜಪ್ರಸಾದ ಇವ ನಿವೇದನೀಯ ಪದಾರ್ಥ ತಾರತಮ್ಯಾನುಸಾರಿ. ಮತ್ತೆ ಅವನೇನು ನಮ್ಗೆ ಅನುಗ್ರಹ ಮಾಡ್ತಾನೆ, ಆ ಅನುಗ್ರಹನೂ ಕೂಡ ನಮ್ಮ ಭಕ್ತಿ ಜ್ಞಾನ ವೈರಾಗ್ಯ ಇತ್ಯಾದಿಗಳನ್ನು ಹೊಂದಿಕೊಂಡು ನಾನಾ ಥರದ ಅನುಗ್ರಹವೇ ಇದೆ. ಹೆಚ್ಚು ಜ್ಞಾನಿ ಹೆಚ್ಚು ಭಕ್ತಿ ಉಳ್ಳವನಿಗೆ ಹೆಚ್ಚು ಅನುಗ್ರಹ, ಕಡಿಮೆ ಜ್ಞಾನ ಭಕ್ತಿ ಇತ್ಯಾದಿ ಉಳ್ಳವನಿಗೆ ಕಡಿಮೆ ಅನುಗ್ರಹ ಅಂತ ಹೀಗದರ ಅರ್ಥ. ಹೀಗೆ ಭಗವಂತ ಕರುಣಾಶಾಲಿ ಎಂಬ ದೃಷ್ಟಿಯಿಂದ ಅವನನ್ನ ಕರುಣೆಯಿಂದ ಅಜ್ಞಾನಿಗಳು ಕೊಟ್ಟರೂ ಸ್ವೀಕಾರ ಮಾಡ್ತಾನೆ, ಜ್ಞಾನಿಗಳು ಕೊಟ್ಟರೂ ಸ್ವೀಕಾರ ಮಾಡ್ತಾನೆ ಅಂತ ಪ್ರಹ್ಲಾದ ಹೇಳಿದ್ದಾನಷ್ಟೆ. ಇಲ್ಲಿ ಅಜ್ಞಾನಿಗಳು ಅಂದ್ರೆ ನಾವು ಅನೇಕ ಕಡೆ ವಿದ್ವಾಂಸರು ಪಂಡಿತರು ಕೊಟ್ಟರೆ ಭಗವಂತ ಸ್ವೀಕಾರ ಮಾಡ್ತಾನೆ, ಅಪಂಡಿತರು ಕೊಟ್ಟರೆ ಭಗವಂತ ಸ್ವೀಕಾರ ಮಾಡೋದಿಲ್ಲ ಅಂತ ಹೀಗೆಲ್ಲ ನಾವು ಅರ್ಥ ಮಾಡ್ಕೊಂಡು ಬಿಡುವ ಸಾಧ್ಯತೆ ಇದೆ. ಅದು ಪೂರ್ಣ ಹಾಗೆ ಸರಿಯಲ್ಲ. ಯಾರು ಅಜ್ಞಾನಿಗಳು ಅಂದ್ರೆ ದುರ್ಜ್ಞಾನಿಗಳಿದ್ದಾರೆ, ತಪ್ಪು ತಿಳುವಳಿಕೆ ಇದ್ದವರು, ಅವ್ರು ಕೊಟ್ಟದನ್ನು ಸ್ವೀಕಾರ ಮಾಡೋದಿಲ್ಲ. ಆದ್ರೆ ವಸ್ತುತಃ ಭಕ್ತನಾಗಿದ್ದಾನೆ, ಇನ್ನೂ ಅವನು ಪಡೆಯಬೇಕಾದ ಜ್ಞಾನವನ್ನು ಪಡೆದಿಲ್ಲ. ಹಾಗಾದಾಗ ಭಗವಂತ ಅವನು ಕೊಟ್ಟದನ್ನು ಸ್ವೀಕಾರ ಮಾಡಿ ಆತನನ್ನ ಮೇಲೆತ್ತಾನೆ, ಮೇಲೆತ್ತಿ ಆತನನ್ನು ಉದ್ಧರಿಸ್ತಾನೆ. ಒಂದು ನಿರ್ದಿಷ್ಟ ಮಟ್ಟದ ಜ್ಞಾನ ಇರುವ ಭಕ್ತ ಕೊಟ್ಟದನ್ನೇ ಸ್ವೀಕಾರ ಮಾಡಬೇಕು ಅಂತ ಭಗವಂತ ಒಂದು ವೇಳೆ ಹಠ ಹಿಡಿದು ಕೂತಿದ್ರೆ ಆಗ ನಮ್ಮಂಥವ್ರು ಕೊಟ್ಟದನ್ನ ಆತ ಸ್ವೀಕಾರ ಮಾಡೋದು ಯಾವಾಗ? ನಾವು ದಿನನಿತ್ಯ ಪೂಜೆ ಮಾಡಿ ಮಾಡಿ ನಮ್ಮ ಸಾಧನೆಯನ್ನು ನಾವು ಹೆಚ್ಚಿಸಿಕೊಳ್ಳೋದು ಯಾವಾಗ? ಅದು ಆಗದೆ ಹೋಗುವಂಥ ಪ್ರಸಂಗ ಬಂದ್ಬಿಡ್ತದೆ. ಸಾಧನೆಯಲ್ಲಿ ನಾವು ಮೇಲೆ ಏರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಪ್ರಸಂಗ ಬಂದ್ಬಿಡೋ ಸಾಧ್ಯತೆ ಇದೆ. ಹಾಗಲ್ಲ, ನಾವು ಕೊಟ್ಟದ್ದನ್ನು ಕೂಡ ಅವನು ಸ್ವೀಕಾರ ಮಾಡ್ತಾನೆ. ವಸ್ತುತಃ ಭಕ್ತರಾಗಿದ್ದರೆ, ಅಜ್ಞಾನ ವಿಪರೀತ ಜ್ಞಾನಗಳಿದ್ರೆ ಕ್ರಮವಾಗಿ ಅದನ್ನೆಲ್ಲ ಸ್ವೀಕಾರ ಮಾಡಿ ನಮ್ಮನ್ನು ಉದ್ಧರಿಸ್ತಾನೆ. ಹಾಗೆ ಮಾಡಿದಾಗಲೇ ನಮ್ಮ ಸಾಧನೆ ಸಾಧ್ಯ ಆಗೋದು, ನಾವು ಅಧ್ಯಾತ್ಮದಲ್ಲಿ ಮೇಲೆ ಇರ್ಲಿಕ್ಕೆ ಸಾಧ್ಯ ಆಗೋದು. ಆದ್ದರಿಂದ ಯಾರು ಅಂತರಂಗದಲ್ಲಿ ಭಕ್ತರಲ್ಲವೋ, ಮೂಲತಃ ಭಕ್ತರಲ್ಲವೋ, ಮೂಲತಃ ಯಾರು ಜ್ಞಾನಿಗಳಲ್ಲವೋ ಅವ್ರು ಕೊಟ್ಟದನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೀಗಾದ್ರೆ ಒಂದು ವಿಶ್ಲೇಷಣೆ ನಾವು ಮಾಡಬೇಕು. ಅಂತರಂಗದಲ್ಲಿ ಭಕ್ತನಾಗಿದ್ರೆ ಇನ್ನೂ ಏರಬೇಕಾದ ಹಂತವನ್ನು ಏರಿಲ್ಲದೆ ಹೋದ್ರೆ ಅಂಥವನು ಕೂಡ ಮುಗ್ಧ ಭಕ್ತಿಯಿಂದ ಆದರೂ ಕೊಟ್ಟದ್ದನ್ನು ಭಗವಂತ ಸ್ವೀಕರಿಸಿಯೇ ಸ್ವೀಕರಿಸ್ತಾನೆ ಅಂತ ಒಂದು ಭರವಸೆ ಇಟ್ಕೊಂಡು ಕರುಣಾಶಾಲಿಯಾದ ಭಗವಂತ
ನಾವು ಕೊಟ್ಟದನ್ನೆಲ್ಲ ಸ್ವೀಕಾರ ಮಾಡ್ತಾನೆ ಅಂತ ಒಂದು ಭರವಸೆ ಇಟ್ಕೊಂಡು ಆತನನ್ನು ನಾವು ಪೂಜಿಸಬೇಕು. ನಾವು ಏನು ಸ್ವೀಕಾರ ಮಾಡ್ತೀವೋ ಅದನ್ನು ಆತನಿಗೆ ಅರ್ಪಿಸಬೇಕು. ಅದರೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.